ಫ್ರೆಂಡ್ಸ್, ಜಗತ್ಪ್ರಸಿದ್ಧವಾದ ರಾಮಾಯಣದ ಬಗ್ಗೆ ನಿಮಗೆ ತಿಳಿದೇ ಇದೆ. ಇದು ಒಳ್ಳೆತನ ಹಾಗೂ ದುಷ್ಟತನದ ನಡುವೆ ನಡೆದಂತಹ ಮಹಾ ಹೋರಾಟ. ರಾಮಾಯಣದ ಹೆಸರು ಕೇಳಿದಾಗ ನಮಗೆ ರಾಮ, ಲಕ್ಷ್ಮಣ, ಸೀತೆ, ರಾವಣ, ಹನುಮಂತ, ವಾಲಿ, ಸುಗ್ರೀವ ಹೀಗೆ ಅನೇಕ ಪಾತ್ರಗಳು ನಮಗೆ ನೆನಪಿಗೆ ಬರುತ್ತೆ. ಫ್ರೆಂಡ್ಸ್, ರಾಮಾಯಣದಲ್ಲಿ ಆಂಜನೇಯನ ನಂತರ ರಾಮನಿಗೆ ಸಹಾಯ ಮಾಡಿದ ವ್ಯಕ್ತಿ ಅಂದರೆ ಅದು ವಿಭೀಷಣ. ಈ ವಿಭೀಷಣ ತಾನೊಬ್ಬ ಅಸುರ, ಹಾಗೆ ರಾವಣನ ಸಹೋದರ ಸಹ ಹೌದು. ಆದರೆ ರಾವಣನ ಸಹೋದರನಾದರೂ ಸಹ ಧರ್ಮದಿಂದ ಬದುಕಿದವನು. ರಾವಣನ ಎಲ್ಲ ರಹಸ್ಯಗಳನ್ನು ರಾಮನಲ್ಲಿ ಬಿಟ್ಟಿಟ್ಟು ರಾವಣನ ವಧೆ ಮಾಡಲು ಸಹಾಯ ಮಾಡಿದವನು. ಇಂತಹ ವಿಭೀಷಣ ಈಗ ಎಲ್ಲಿದ್ದಾರೆ? ಅವರು ಇಂದಿಗೂ ಬದುಕಿದ್ದಾರೆ? ಬದುಕಿದ್ರೆ ಈಗ ಎಲ್ಲಿದ್ದಾರೆ? ಈ ಎಲ್ಲ ವಿಚಾರವನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ, ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ. ಫ್ರೆಂಡ್ಸ್, ವಿಭೀಷಣನಲ್ಲಿ ಎಂತಹ ಗುಣವಿತ್ತೆಂದರೆ, ಆಂಜನೇಯನು ಸೀತೆಯನ್ನು ಕಾಣಲು ಲಂಕೆಗೆ ಬಂದಾಗ ಇಂದ್ರಜಿತ್ ಅವನನ್ನು ಬಂಧಿಸ್ತಾನೆ. ಇಷ್ಟೆಲ್ಲ ತೊಂದರೆ ನೀಡಿದ ಹನುಮನಿಗೆ ಮರಣದಂಡನೆ ನೀಡಲು ರಾವಣ ಮುಂದಾಗ್ತಾನೆ. ಆದರೆ ಅದನ್ನು ವಿಭೀಷಣನು ತಡಿತಾನೆ. ಅದು ಧರ್ಮವಲ್ಲ ಎಂದು ರಾವಣನಿಗೆ ತಿಳಿ ಹೇಳ್ತಾನೆ. ಆಗ ಶಿಕ್ಷಾರೂಪವಾಗಿ ಹನುಮನ ಬಾಲಕ್ಕೆ ಬೆಂಕಿ ಹತ್ತಿಸಿದಾಗ ಅವನು ಇಡೀ ಲಂಕವನ್ನು ಸುಟ್ಟರೂ ಸಹ ವಿಭೀಷಣನ ಆಶ್ರಮಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ. ಇಂತಹ ವಿಭೀಷಣನಿಂದ ನಾವು ಕಲಿಯುವುದು ಸಾಕಷ್ಟಿದೆ. ಇನ್ನು ರಾವಣನ ದುಷ್ಟತನವನ್ನು ತಾಳದೆ ವಿಭೀಷಣನು ಲಂಕೆಯನ್ನು ಬಿಟ್ಟು ರಾಮನ ಸಹಾಯಕ್ಕೆ ಮುಂದಾಗ್ತಾನೆ. ರಾಮಾಯಣದಲ್ಲಿ ರಾಮನಿಗೆ ರಾವಣನ ಅಂತ್ಯ ಮಾಡಲು ರಾವಣನ ರಹಸ್ಯವನ್ನು ರಾಮನಲ್ಲಿ ಬಿಟ್ಟಿರ್ತಾನೆ. ಹೀಗೆ ವಿಭೀಷಣನ ಸಹಾಯದಿಂದ ರಾಮನು ರಾವಣನನ್ನು ಅಂತ್ಯವಾಗುತ್ತೆ. ನಂತರ ವಿಭೀಷಣನೇ ಲಂಕೆಯ ರಾಜನಾಗ್ತಾನೆ. ನಂತರ ಅಯೋಧ್ಯೆಗೆ ತೆರಳಿ ರಾಮನ ಪಟ್ಟಾಭಿಷೇಕ ನೋಡಿ ಹರ್ಷಿತನಾಗಿ ನಂತರ ತನ್ನ ಆಸ್ಥಾನಕ್ಕೆ ಹಿಂದಿರುಗ್ತಾನೆ. ಹೀಗೆ ರಾಮ ಹಾಗೂ ವಿಭೀಷಣರ ಸ್ನೇಹವು ಮುಂದುವರಿಯುತ್ತದೆ. ಅಲ್ಲಿಂದ ಕೊನೆವರೆಗೂ ಸಹ ಬಹಳ ವರ್ಷ ಲಂಕೆಯಲ್ಲಿ ಅತ್ಯಂತ ಸುಭಿಕ್ಷವಾಗಿ ಆಳ್ವಿಕೆ ಮಾಡ್ತಾನೆ. ಚಿರಂಜೀವಿಯಾಗಿ ಇರುವಂತಹ ವರ ಪಡೆದಿದ್ದ ಇವನು ಇಂದಿಗೂ ಲಂಕೆಯಲ್ಲಿ ಇದ್ದಾರೆಂಬ ನಂಬಿಕೆ ಇದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.